ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್. ತಿರುಮಲ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿಯ ಮಾನವಳ್ಳಿ ಗ್ರಾಮದಲ್ಲಿ ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಮಾಡಲಾಯಿತು. ಹೆಲಿಕಾಪ್ಟರ್ ಮೂಲಕ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹಿಂದೂಸ್ತಾನ್ ಗ್ರೂಪ್ ಆಫ್ ಚೇರ್ಮನ್ ಹಾಗೂ ವಕೀಲರು ಆದಂತಹ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ರವರಿಗೆ ನೆಲೆಸಿದ್ದ ಮುಖಂಡರು ಹೂಗುಚ್ಛ ನೀಡಿ ಸ್ವಾಗತವನ್ನು ಕೋರಿದರು. ಸುಮಾರು 10,000 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಸಾದ ವಿನಿಯೋಗ ಕೂಡ ಏರ್ಪಡಿಸಲಾಗಿತ್ತು. ಶ್ರೀ ತಿರುಮಲ ತಿಮ್ಮರಾಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ ಹಿಂದೂಸ್ತಾನ್ ಗ್ರೂಪ್ ಆಫ್ ಚೇರ್ಮನ್ ಹಾಗೂ ವಕೀಲರು ಆದ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ರವರು ಮಾನವಳ್ಳಿ ಗ್ರಾಮದಲ್ಲಿ ದೇವಸ್ಥಾನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಆ ದೇವರು ಸುಖ ಸಂತೋಷ ಆರೋಗ್ಯ ಕೊಡಲಿ, ಸಕಾಲಕ್ಕೆ ಮಳೆ ಬೆಳೆಯಾಗಿ ನೆಮ್ಮದಿಯಾಗಿ ಬಾಳಬೇಕು ಎಂದು ಆ ತಿರುಮಲ ತಿಮ್ಮರಾಯ ಸ್ವಾಮಿ ಕರುಣೆ ಕಟಾಕ್ಷೆ ತಮ್ಮೆಲ್ಲರ ಮೇಲೆ ಇರಲಿ ಎಂದರು. ಪೆಹಲ್ಗಾಂನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ ಅವರು, ನಮ್ಮ ದೇಶದಲ್ಲಿ ಪ್ರಶಾಂತವಾಗಿ ಜೀವಿಸುತ್ತಿರುವ ಸಮುದಾಯಗಳು ಮತ್ತು ಅಣ್ಣ ತಮ್ಮಂದಿರಂತೆ ಬದುಕುತ್ತಿರುವ ನಮ್ಮ ಮಧ್ಯೆ ಜಾತಿ ಧರ್ಮ ಎಂದು ವಿಷಬೀಜ ಬಿತ್ತುವ ಕೆಲ ರಾಜಕೀಯ ನಾಯಕರು ನಾವೆಲ್ಲರೂ ಭಾರತೀಯರು ಅನ್ನೋದು ಮರೆಯದಿರಿ. ನಮ್ಮ ದೇಶಕ್ಕೆ ಕುತ್ತು ಬಂದಾಗ ಈ ದೇಶಕ್ಕಾಗಿ ಪ್ರಾಣ ಕೊಡುವ ಪರಿಸ್ಥಿತಿ ಬಂದರೆ ಮೊಟ್ಟ ಮೊದಲ ಸ್ಥಾನದಲ್ಲಿ ನಾವು ಇದ್ದೀವಿ, ಇರಬೇಕು ಕೂಡ. ಅದು ಬಿಟ್ಟು ಜಾತಿ ಕೋಮುಗಲಭೆ ರಾಜಕಾರಣವನ್ನು ಮೊದಲು ಬಿಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮೌಲಾ ಶರೀಫ್ ರವರ ಸ್ನೇಹಿತರು ಶಾಸಕ ರಂಗನಾಥ್, ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಗೋಪಾಲ್, ಡಿವೈಎಸ್ಪಿ ಶ್ರೀಧರ್, ಗ್ರಾಮಸ್ಥರು, ಭಕ್ತಾದಿಗಳು ಹಾಜರಿದ್ದರು.